ನಮ್ಮ ಹಿಂದಿನ ಕ್ಲಾಸ್ನಲ್ಲಿ ವಿ ಹ್ಯಾವ್ ಡನ್ 2 ಸೆಷನ್ಸ್ ಆನ್ ಶೋಯಿಂಗ್ ದ ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನಲ್ಲಿ 4 ಮಾರ್ಕ್ ಕ್ವೆಶ್ಚನ್ ಶೋ ದಟ್ ಪ್ರಾಬ್ಲಮ್ಸ್ ನೋಡಿದಿರಿ. ನಾವು ವಿ ಆರ್ ಗೋನ್ ಟು ಕಂಟಿನ್ಯೂ ದಿಸ್ ಒನ್ ಲಾಸ್ಟ್ ಸೆಷನ್ ಆನ್ ಡಿಟರ್ಮಿನೆಂಟ್ ಎಕ್ಸ್ಪೆನ್ಷನ್. ಇನ್ ದಿಸ್ ಕ್ಲಾಸ್ ವಿ ಆರ್ ಗೋನ್ ಟು ಸಾಲ್ವ್ 3 or 4 ಸ್ಪೆಷಲ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ which has been asked in your second PUC main examination for 4 marks. So this is the question. The question is, show that 1 plus a, this determinant is equal to, I have to show whatever the right hand side is. This is a worked example. Example 16 antide. This is already a worked example for you. But what I am going to do it is, ee one question na I am going to try it in different method. ಏನಂದರೆ ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿ ಅಂದರೆ ಅಟ್ಲೀಸ್ಟ್ ಒಂದು ಸರಿ ಅದು ಪ್ರಾಪರ್ಟಿ ಯೂಸ್ ಮಾಡಿ ಆಮೇಲೆ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಅಟ್ಲೀಸ್ಟ್ ಒನ್ಸ್ ಯು ಹ್ಯಾವ್ ಟು ಯೂಸ್ ದ ಪ್ರಾಪರ್ಟಿ ಆ್ಯಂಡ್ ದೆನ್ ಯು ಕ್ಯಾನ್ ಎಕ್ಸ್ಪ್ಯಾಂಡ್. ಸೊ ಐ ಆಮ್ ಗೋಯಿಂಗ್ ಟು ಟ್ರೈ ದಿಸ್ ಇನ್ ಎ ಡಿಫ್ರೆಂಟ್ ಮೆಥಡ್. ನನಗನ್ನಿಸ್ತು ಟೆಕ್ಸ್ಟ್ ಬುಕ್ಕಲ್ಲಿರೋ ವರ್ಕ್ಡ್ ಎಕ್ಸಾಂಪಲ್ ಆ ಮೆಥಡ್ಗಿಂತ ಇದು ಈಸಿ ಅಂತ. ನಾವು ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಸೊ ಡಿಟರ್ಮಿನೆಂಟ್ ಕೊಟ್ಟಿರೋ ಲೆಫ್ಟ್ ಹ್ಯಾಂಡ್ ಸೈಡನ್ನು ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ನಾನು ಯೂಸ್ ಮಾಡೋ ಪ್ರಾಪರ್ಟಿ ಏನಂದರೆ, ಐ ಆಮ್ ಗೋಯಿಂಗ್ ಟು ಚೇಂಜ್ ದ ಫಸ್ಟ್ ಕಾಲಮ್. ಸಿ ದ ಪ್ರಾಪರ್ಟಿ ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್. ಐ ಆಮ್ ಚೇಂಜಿಂಗ್ ದ ಫಸ್ಟ್ ಕಾಲಮ್ ಆ್ಯಸ್ ಫಸ್ಟ್ ಕಾಲಮ್ minus third column. So that is, I am changing C1 as C1 minus C3 and I am changing C2 as C2 minus C3. ಓಕೆ, ಈ ಥರ ತೊಗೊಳ್ತೀನಿ. ಏನಾಗುತ್ತೆ ನೋಡೋಣ. ಸೊ ಡಿಟರ್ಮಿನೆಂಟ್ ಈಸ್ ನಥಿಂಗ್ ಬಟ್ C1 is changing. So 1 plus A minus 1. So this becomes just A, because 1 minus 1 becomes 0 and again 1 minus 1, this becomes 0. Now 1 minus 1 minus C. ಸೊ ಏನಾಗುತ್ತೆ, 1 minus 1 0 ಹೊಟ್ಟೋಗುತ್ತೆ. ಇಲ್ಲಿರೋ C ನೆಗೆಟಿವ್ C ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಇದೊಂದು ಸ್ಟೆಪ್ ಹುಷಾರಾಗಿ ನೋಡ್ಕೊಳ್ಳಿ. ಸೇಮ್ ಥಿಂಗ್, C2 is C2 minus C3. ಓಕೆ, 1 minus 1 that is 0. 1 plus B minus 1 ಆದರೆ ಈ 1 minus 1 ಹೊಟ್ಟೋಗುತ್ತೆ. ನನಗೆ ಉಳಿಯೋದು B ಮಾತ್ರ. ಅಗೇನ್ ಹಿಯರ್ 1 minus 1 minus C. ಅಗೇನ್ ಐ ವಿಲ್ ಗೆಟ್ minus C here. ಓಕೆ, ಸೊ ಏನಾಗುತ್ತೆ, ಆ್ಯಂಡ್ ದ ಲಾಸ್ಟ್ ಕಾಲಮ್ ಇಟ್ ಈಸ್ 1 1 ಆ್ಯಂಡ್ 1 plus C. You can easily see there I am using a different steps whatever is done in the examination. ನಿಮಗೆ ವರ್ಕ್ಡ್ ಎಕ್ಸಾಂಪಲಲ್ಲಿ ಹೇಗೆ ಮಾಡಿದ್ದೀನೋ ಅದಕ್ಕಿಂತ ಬೇರೆ ಮೆಥಡ್ ಟ್ರೈ ಮಾಡಿದ್ದೀನಿ. I have taken C1 dash is C1 minus C3 and I have taken C2 dash is C2 minus C3. ಇಷ್ಟು ಮಾಡಿಟ್ಟಿದ್ದೀನಿ. Now I am going to expand. Okay, so this is nothing but A into, ಓಕೆ, ನಮಗೆ ಗೊತ್ತು ಏನಂತ, B1 minus C 1 plus C, ಕರೆಕ್ಟಾ? ನೆಕ್ಸ್ಟ್ ಮೈನಸ್ 0 ಇದೆ, ಬಿಟ್ಬಿಡಿ. 0ಗೆ ಏನು ಮಲ್ಟಿಪ್ಲೈ ಮಾಡಿದ್ರು ಅಷ್ಟೇ. ಸೊ 1 ಇಂಟು ಐ ಗೆಟ್ 0 B minus C minus C. ಓಕೆ, ಇಸ್ ಇಟ್ ಕ್ಲಿಯರ್? ನಾವು ಸಿ ವಾಟ್ ಹ್ಯಾಪನ್ಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ A ಇಂಟು B ಇಂಟು 1 plus C. ಸೊ ದಿಟ್ ಈಸ್ ನಥಿಂಗ್ ಬಟ್ B ಇಂಟು 1 is B plus B ಇಂಟು C is BC. ಸರ್ವ ಬಿಟ್ಬಿಡೋಕ್ಕಾಗುತ್ತೆ ಸರ್ ಟ್ರೈನಿಂಗಿಗೆ. ಈಗಲೇ ಬೇಡ ನಾನು ಹೇಳ್ತೀನಲ್ಲ, ಕಂಟಿನ್ಯೂ ಮಾಡಿ. ಓಕೆ, yeah. So B into 1 plus C, I get it as B into 1 is B plus B into C is BC. Now again, now I have minus of C into 1, I'll get C ಬರುತ್ತೆ, ಬಟ್ ಇಲ್ಲಿ ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ಪ್ಲಸ್ C ಆಗುತ್ತೆ. ಇಸ್ ಇಟ್ ಕ್ಲಿಯರ್? ನಾವು I'll get this minus 0 into ಪ್ಲಸ್ 1 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಅದು ಹಾಗೆ ಇರುತ್ತೆ. ನಾವು ಚೆಕ್ 0 ಇಂಟು C, I'll get it as 0 minus ಆಫ್, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇರೋದ್ರಿಂದ ಪ್ಲಸ್ ಇರುತ್ತೆ, B ಇಂಟು C is BC. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ಯಾಂಡ್ ದಿಸ್. A ಇಂಟು B is AB ಪ್ಲಸ್ A ಇಂಟು BC is ABC ಪ್ಲಸ್ A ಇಂಟು C is AC ಪ್ಲಸ್ BC. ಯು ಆಲ್ರೆಡಿ ಗಾಟ್ ದಿಸ್. ನೋಡಿ ಇಲ್ಲಿ ನಮಗೇನು ಬೇಕು, ABC ಪ್ಲಸ್ AB ಪ್ಲಸ್ BC ಪ್ಲಸ್ AC ಇದೆ. ಅರ್ಥವಾಯ್ತಾ? ಸೊ ಡೈರೆಕ್ಟ್ಲಿ, ಸೊ ದಿಸ್ ಈಸ್ ನಥಿಂಗ್ ಬಟ್ ABC ಪ್ಲಸ್ BC ಪ್ಲಸ್ ಏನಾಯಿತು AC ಅಥವಾ CA ಪ್ಲಸ್ AB. ಈ ಟರ್ಮ್ಸ್ ಅಲ್ಲೇ ಇದ್ದಾವೆ. ಇದನ್ನು ಆ ಥರ ಬರೀಬೇಕಂತಂದರೆ ನೋಡಿ, ಐ ವಿಲ್ ಟೇಕ್ ABC ಕಾಮನ್ ಇನ್ ಎವ್ರಿ ಟರ್ಮ್.
ಅರ್ಥವಾಗ್ತಿದೆಯಾ? ಸಿ ದ ಬ್ಯೂಟಿ ಹಿಯರ್. ಸೊ ಇನ್ ದ ಫಸ್ಟ್ ಟೈಮ್ ಐ ಆಮ್ ಟೇಕಿಂಗ್ ದ ಕಂಪ್ಲೀಟ್ ಎ ಬಿ ಸಿ, ಸೊ 1 ಈಸ್ ಲೆಫ್ಟ್ ಓವರ್. ಓಕೆ, ಪ್ಲಸ್ ಇಲ್ಲಿ ಎ ಬಿ ಸಿ ತೆಗಿಬೇಕಂದ್ರೆ ಎ ಇಲ್ಲ, ಯಾವ ಟರ್ಮ್ ಇಲ್ವೋ ಅದನ್ನು ನಾವು ಡಿವೈಡ್ ಮಾಡ್ತೀರಿ. ಸೊ ಓಕೆ, ಸೊ ಇಟ್ಸ್ 1/a, ಇಲ್ಲಿ ಬಿ ಇಲ್ಲ, ಸೊ ಇಟ್ಸ್ 1/b, ಲಾಸ್ಟ್ ಟರ್ಮಲ್ಲಿ ಸಿ ಇಲ್ಲ, ಸೊ ಇಟ್ ಈಸ್ 1/c. ಸೊ ದಿಸ್ ಈಸ್ ದ ಥಿಂಗ್. ಓಕೆ, ಸೊ ವೆರಿ ಒಂದು ಸಾರಿ ಎರಡು ಪ್ರಾಪರ್ಟಿನ ಯೂಸ್ ಮಾಡಿ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ. ಐ ಗಾಟ್ ದಿ ಸೊಲ್ಯೂಷನ್. ವೆರಿ ಸಿಂಪಲ್ ಮೆಥಡ್, ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶ್ಚನ್. ಓಕೆ, ಆಲ್ವೇಸ್ ರಿಮೆಂಬರ್, ವೆರಿ ಸಿಂಪಲ್ ಒನ್. ಈ ಥರ ಕೊಟ್ಟರೆ ಯು ಕ್ಯಾನ್ ಟ್ರೈ ದಿಸ್ ಮೆಥಡ್. ಅಥವಾ ಸರ್ ನಾವು ಟೆಕ್ಸ್ಟ್ ಬುಕ್ಕಲ್ಲಿರೋದೇ ವರ್ಕ್ಡ್ ಎಕ್ಸಾಂಪಲ್ಲೇ ಆರಾಮಾಗಿದೆ, ನಾವು ಅದೇ ಥರ ಮಾಡ್ತೀರಿ ಅಂದರೆ ನೋ ಪ್ರಾಬ್ಲಮ್. ಓಕೆ, ನಾವು ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಇದು ಎಕ್ಸಸೈಸಲ್ಲಿ 12th ಕ್ವೆಶ್ಚನ್. ಶೋ ದಟ್ ಐ ಹ್ಯಾವ್ 1x square, I have x square 1x square 1. I have to show this determinant is nothing but 1 minus x cube whole square. ಓಕೆ, ಈ ಒಂದು ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಯು ಟು ರಿಮೆಂಬರ್ ದಿಸ್ ಫಾರ್ಮುಲಾ. ವಿ ಹ್ಯಾವ್ ಅ ಫಾರ್ಮುಲಾ a cube minus b cube is nothing but, ನೆನಪಿದೆಯಾ ಪ್ರಕಾಶ್? ಮರ್ತುಬಿಟ್ಟಿದ್ದೀನಿ ಸರ್. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ a minus b into a square plus ab plus b square. ಓಕೆ, ಅದೇ ಥರ if I use this for this term, I'll get 1 minus x cube is nothing but 1 minus x into a square ಅಂದರೆ 1 square, it's 1 plus x plus x square. ಸೊ ಈಗ ನೋಡಿ ನಮಗೆ ಆ ಥರ ತರೋಕ್ಕೆ ಸಾಧ್ಯ. ಓಕೆ, ಲೆಟ್ ಡಿಟರ್ಮಿನೆಂಟ್ ಇಸ್ ನಥಿಂಗ್ ಬಟ್ 1x square 1 x square and 1. So I am going to use a property c1 dash is c1 plus c2 plus c3. Therefore the determinant becomes, add everything and keep it to one side. ಎಲ್ಲ ಆ್ಯಡ್ ಮಾಡಿ ಫಸ್ಟ್ ಕಾಲಮ್ಗೆ ಇಟ್ಟರೆ ಏನಾಗುತ್ತೆ, 1 plus x square ಸಿಗುತ್ತೆ. I will take it for all the terms. ಇಲ್ಲೂ ಅದೇ ಥರ ಸಿಗುತ್ತೆ. Here also I will get 1 plus x square. Again here I will get 1 plus x square. So left over keep it as it is, x 1 x square x and 1. Okay, now illi we can see here in the first term I have 1 plus x square common ide, keep it outside. So I have 1 and 1. Next I have x 1 and x square. I have x square x and 1. ಅರ್ಥ ಆಗ್ತಿದೆಯಾ? You can see here. Now what I'll do is, ಎರಡು ಎಲಿಮೆಂಟ್ ಇದೆ, ಯಾವುದಾದ್ರೂ ಎರಡು ಎಲಿಮೆಂಟ್ನ ಝೀರೋ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಐ ವಿಲ್ ಚೇಂಜ್ r1 ಆ್ಯಸ್ r1 minus r2 and I will change r2 as r2 minus r3. ಓಕೆ, ಈ ಒಂದು ಎಕ್ಸ್ಪ್ಯಾನ್ಷನ್ ತೊಗೊಳ್ಳೋಣ. ಲೆಟ್ ಅಸ್ ಸಿ ವಾಟ್ ಹ್ಯಾಪನ್ಸ್ ದೇರ್. ಓಕೆ, ಮಾಡಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಈ ಥರ ಪ್ರಾಬ್ಲಮ್ಸ್ ನಾವು ಹೇಗೆ ಸಾಲ್ವ್ ಮಾಡ್ತೀರಿ ಅಂತ. ಟ್ರೈ ಟು ಸಾಲ್ವ್ ದಿಸ್. ಸೊ ಏನಾಗುತ್ತೆ, ಸೊ ದಿಸ್ ಈಸ್ ನಥಿಂಗ್ ಬಟ್ 1 plus x square ಆಲ್ರೆಡಿ ಇದೆ. ಫಸ್ಟ್ ರೋ ಚೇಂಜ್ ಮಾಡ್ತಾ ಇದ್ದೀನಿ. ಸೊ 1 minus 1 it is 0. Next that is x minus 1 and this is x square minus x. ನನಗೇನು ಸಿಗುತ್ತೆ, x square minus x ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಟರ್ಮಲ್ಲಿ 1 minus 1 again it is 0, 1 minus x square. Okay, next this is x minus 1. Okay, ಇನ್ನು ಉಳಿಯೋದು 1 x square and 1. ಓಕೆ, ಈಗ ಏನು ಮಾಡ್ತೀನಿ, ನಾನು ಆಲ್ರೆಡಿ ಹೇಳಿದ್ದೀನಿ, ಎರಡು ಎಲಿಮೆಂಟ್ 0 ಬಂತು ಅಂತಂದರೆ the 3 cross 3 will reduce to 2 cross 2 and ಈ ಎಲಿಮೆಂಟ್ನ ಮಲ್ಟಿಪ್ಲೈ ಮಾಡಿ ಇದರ ಸೈನ್ ಮಲ್ಟಿಪ್ಲೈ ಮಾಡ್ತೀವಿ. ಇದರ ಸೈನ್ ಪಾಸಿಟಿವ್
ಅಂದರೆ ಈ ಪೊಸಿಷನ್ನ ಸೈನ್ ಪಾಸಿಟಿವ್ ಬರುತ್ತೆ. ಓಕೆ, ಆ್ಯಂಡ್ ದಿಸ್ ಎಲಿಮೆಂಟ್ ಈಸ್ 1, ಸೊ ಇಟ್ ವಿಲ್ ರೆಡ್ಯೂಸ್ ಟು 2 cross 2. ಸೊ ದಿಸ್ ಈಸ್ ನಥಿಂಗ್ ಬಟ್ 1 + x + x square ಆಗುತ್ತೆ. ಐ ಹ್ಯಾವ್ ಲೆಫ್ಟ್ ಓವರ್ ವಿತ್ x - 1 x square minus x 1 minus x square x minus 1. Okay, so this is nothing but 1 plus x square ಆಲ್ರೆಡಿ ಇದೆ. ಇಲ್ಲಿ ನಾನು ಸ್ವಲ್ಪ ಸರ್ಕಸ್ ಮಾಡ್ತೀನಿ. ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ 1 minus x ಬರುತ್ತೆ. ಯಾಕಂದರೆ ನೆನಪಿರಲಿ, ನನಗೆ 1 minus x ಟರ್ಮ್ ಬೇಕು. ಅದಕ್ಕೋಸ್ಕರ x minus 1ನ ನೆಗೆಟಿವ್ ಕಾಮನ್ ತೆಗೆದ್ರೆ 1 minus x ಆಗುತ್ತೆ. ಇಲ್ಲೂ ಮೈನಸ್ x ಕಾಮನ್ ತೆಗೆದ್ರೆ I'll get 1 minus x. ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ ನೋಡಿ. -x × 1 is -x, minus of minus is plus x squared. ಇಲ್ಲೂ ಅಷ್ಟೇ 1 + x × 1 minus x. ಕರೆಕ್ಟಾ? a square minus b square ಫಾರ್ಮ್. ಇಲ್ಲೂ -1 ತೆಗೆದ್ರೆ ಏನು ಸಿಗುತ್ತೆ ನಮಗೆ? x minus 1 becomes 1 minus x. ಈಗ ನೋಡಿ, ಫಸ್ಟ್ ರೋ ಅಲ್ಲಿ ಒಂದು 1 minus x ತೆಗಿತಾ ಇದ್ದೀನಿ, ಸೆಕೆಂಡ್ ರೋ ಅಲ್ಲಿ ಒಂದು 1 minus x ತೆಗಿತಾ ಇದ್ದೀನಿ. ಸೊ ಐ ಹ್ಯಾವ್ 1 minus x × 1 minus x 1 + x + x square. ಕಾಮನ್ ಟರ್ಮ್ಸ್ ಇಷ್ಟಿದ್ದಾವೆ. ಉಳಿದಿರೋದು ಇಲ್ಲಿ -1, ಇಲ್ಲಿ -x, ಇಲ್ಲಿ 1 + x, ಇಲ್ಲಿ -1. Expand this and see what you're going to do. So you'll get 1 minus x into 1 plus x plus x square. ಇದನ್ನು ಒಂದು ಟರ್ಮ್ ಆಗಿರ್ತೀನಿ. ಅಗೇನ್ ಇನ್ನೊಂದು 1 minus x ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ -1 into -1 is +1. ಓಕೆ, minus x into this is plus x into 1 plus x ಸಿಗುತ್ತೆ. ಅರ್ಥವಾಗ್ತಿದೆಯಾ? ಜಸ್ಟ್ ಎಕ್ಸ್ಪ್ಯಾನ್ಷನ್ ಕಣಪ್ಪ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಈಸ್ 1 minus x into 1 plus x plus x square? ನಮ್ಗೆ ಗೊತ್ತು, ಇಟ್ ಈಸ್ 1 minus x cube ಅಂತ. ಕರೆಕ್ಟಾ? ಇಲ್ಲೂ ಅಷ್ಟೇ 1 minus x into ಇಲ್ಲಿ ಏನು ಸಿಗುತ್ತೆ? 1 plus x into 1 is x plus x into x is x square. Again, what did I get here? 1 minus x into 1 plus x square ಏನಾಯಿತು? 1 minus x cube ಆಯಿತು. ಸೊ ದಿಸ್ ಈಸ್ ನಥಿಂಗ್ ಬಟ್ 1 minus x cube into 1 minus x cube. So what is 1 minus x cube into 1 minus x cube? 1 minus x cube whole square. So is it clear? Artha aita? I got the proof which is on right hand side. Is it clear? Okay. Now we'll go to the next expansion problem. Show that a square plus 1 ab ac, next ab b square plus 1 bc ac अथवा ca bc c square plus 1. So this is nothing but 1 plus a square plus b square plus c square. ಇದು ಪ್ರೂವ್ ದಟ್ ತೋರಿಸ್ಬೇಕಂತೆ. ಓಕೆ, ಲೆಟ್ ಮಿ ಪ್ರೂವ್. ಸೊಲ್ಯೂಷನ್ ಡೆಲ್ಟಾ ಇಸ್ ನಥಿಂಗ್ ಬಟ್ ಕೊಟ್ಟಿರೋ ಕ್ವೆಶ್ಚನ್ ಹಾಗೆ ಬರ್ಕೊಳ್ಳಿ. a square plus 1 ab ac ab b square plus 1 bc ac bc c square plus 1. ಈಗ ರೈಟ್ ಹ್ಯಾಂಡ್ ಸೈಡ್ ನಮಗೆ 1 plus a square plus b square ಬೇಕು. ಕರೆಕ್ಟ್? ನಾವು ಹೇಗೆ ಮಲ್ಟಿಪ್ಲೈ ಅಥವಾ ಹೇಗೆ ಆ್ಯಡ್ ಮಾಡಿದ್ರು r1 = r1 + r2 + r3 ಮಾಡಿದ್ರೂ ನನಗೆ ರೈಟ್ ಹ್ಯಾಂಡ್ ಸೈಡ್ ಸಿಗಲ್ಲ. ಅಥವಾ c1 = c1 + c2 + c3 ಸಿಗಿದ್ರೂ ನನಗೆ ರೈಟ್ ಹ್ಯಾಂಡ್ ಸೈಡ್ ಸಿಗಲ್ಲ. ಈ ಒಂದು ಪ್ರಾಬ್ಲಮ್ ಮಾತ್ರ. ಓಕೆ, ಐ ಆಮ್ ಗೋಯಿಂಗ್ ಟು ಡೂ ಇಟ್ ಇನ್ ಅದರ್ ವೇ. ಏನಂತ? ಹೇಗೆ ಚೇಂಜ್ ಮಾಡ್ತೀನಿ? c1 ವಿಲ್ ಚೇಂಜ್ ಟು ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಫಸ್ಟ್ ಕಾಲಮ್ ಬೈ ಏನು? multiply and divide the first column by a, multiply and divide the second column by b, multiply and divide the third column by c. ಅಂದರೆ ಏನು ಮಾಡ್ತಾ ಇದ್ದೀನಿ? ಇದು ಒಂದು ಸ್ಟೆಪ್. ಈ ಕ್ವೆಶ್ಚನ್ನು ಹೀಗೆ ಮಾಡಿದ್ರೇ ನಿಮ್ಗೆ ಸೊಲ್ಯೂಷನ್ ಸಿಗೋದು. ಬೇರೆ ಏನು ಮಾಡಿದ್ರೂ ಇದು
ಸೊಲ್ಯೂಷನ್ ಟ್ರೈ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಪ್ರಾಬ್ಲಮ್, ಅದಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟ್ ಕಾಲಮ್ನ ಎಯಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ, ಬಟ್ ಡಿವೈಡ್ ಮಾಡೋದನ್ನು ಆಚೆ ಇಡ್ತೀನಿ. ಸೆಕೆಂಡ್ ಕಾಲಮ್ನ ಬಿಯಿಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ, ಡಿವೈಡ್ ಮಾಡೋದನ್ನು ಹೊರಗಡೆ ಇಡ್ತೀನಿ. ಥರ್ಡ್ ಕಾಲಮ್ನ ಸಿಯಿಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ, ಡಿವೈಡ್ ಮಾಡೋದನ್ನ ಹೊರಗಡೆ ಇಡ್ತೀನಿ. ಈಗ ಏನಾಗುತ್ತೆ ನೋಡಿ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಎಯಿಂದ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಮಲ್ಟಿಪ್ಲೈ ಮಾಡಬೇಡಿ, ಹಾಗೆ ಇಡಿ ಈ ಟರ್ಮ್ಗೆ. ಸೊ ಐ ವಿಲ್ ಮಲ್ಟಿಪ್ಲೈ ಎ ಟು ದಿಸ್. ಸೊ ಎ ಇಂಟು ಎ ಈಸ್ ಎ ಸ್ಕ್ವೇರ್ ಬಿ. ನಾವು ಎ ಇಂಟು ಸಿ ಈಸ್ ಎ ಸ್ಕ್ವೇರ್ ಸಿ. ಅರ್ಥ ಆಯಿತಾ? ಫಸ್ಟ್ ರೋಗೆ ಫಸ್ಟ್ ಕಾಲಮ್ಗೆ ಎ ಮಲ್ಟಿಪ್ಲೈ ಮಾಡಬೇಕಲ್ಲ, ಫಸ್ಟ್ ಕಾಲಮ್ಗೆ ಎ ಮಲ್ಟಿಪ್ಲೈ ಮಾಡಬೇಕು ತಾನೆ. ಸೊ ಇದಕ್ಕೆ ಎ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಎ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಇಂಟು ಬಿ, ಎ ಮಲ್ಟಿಪ್ಲೈ ಮಾಡಿದ್ರೆ ಎ ಸ್ಕ್ವೇರ್ ಇಂಟು ಸಿ. ನಾವು ಸೆಕೆಂಡ್ ಕಾಲಮ್ಗೆ ಬಿ ಮಲ್ಟಿಪ್ಲೈ ಮಾಡ್ತೀನಿ. ಎ ಇದೆ ಬಿ ಸ್ಕ್ವೇರ್, ಸೊ ಬಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸ್ಕ್ವೇರ್ ಪ್ಲಸ್ 1, ಬಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸ್ಕ್ವೇರ್ ಸಿ ಸಿಗುತ್ತೆ. ಥರ್ಡ್ ಕಾಲಮ್ಗೆ ಸಿ ಮಲ್ಟಿಪ್ಲೈ ಮಾಡ್ತೀನಿ, ಐಲ್ ಗೆಟ್ ಎ ಸಿ ಸ್ಕ್ವೇರ್. ನೆಕ್ಸ್ಟು ಬಿ ಸಿ ಸ್ಕ್ವೇರ್ ಸಿಗುತ್ತೆ. ನೆಕ್ಸ್ಟು ಸಿ ಇಂಟು ಸಿ ಸ್ಕ್ವೇರ್ ಪ್ಲಸ್ 1. ಈಗ ಇದು ಒಂದು ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಈಗ ಕಾಲಮ್ ವೈಸ್ ಮಲ್ಟಿಪ್ಲೈ ಮಾಡಿದೆ, ಆದರೆ ನಾವು ಸಿ ದ ರೋ ವೈಸ್. ಫಸ್ಟ್ ರೋಲಿ ಐ ಹ್ಯಾವ್ ಎ ಕಾಮನ್, ಸೆಕೆಂಡ್ ರೋಲಿ ಐ ಹ್ಯಾವ್ ಬಿ ಕಾಮನ್, ಥರ್ಡ್ ರೋಲಿ ಐ ಟೇಕ್ ಸಿ ಕಾಮನ್. ಹೊರಗಡೆ ತೆಗೆದ್ರೆ ಏನಾಗುತ್ತೆ? ಫಸ್ಟ್ ರೋ ಇಂದ ಎ, ಸೆಕೆಂಡ್ ರೋ ಇಂದ ಬಿ, ಥರ್ಡ್ ರೋ ಇಂದ ಸಿ. ಅರ್ಥವಾಗ್ತಿದೆಯಾ? ನನಗೆ ಎ ಬಿ ಸಿ ಕ್ಯಾನ್ಸಲ್ ಆಗೋಗುತ್ತೆ. ಸೊ ಫಸ್ಟ್ ರೋ ಇಂದ ಎ ತೆಗೆದ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ 1, ಇಲ್ಲಿ ಬಿ ಸ್ಕ್ವೇರ್, ಇಲ್ಲಿ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಸ್ಕ್ವೇರ್, ಬಿ ಹೊರಗಡೆ ಹೋಗ್ತಾ ಇದೆ, ಬಿ ಸ್ಕ್ವೇರ್ ಪ್ಲಸ್ 1, ಬಿ ಹೊರಗಡೆ ಹೋಗ್ತಾ ಇದೆ, ಸಿ ಸ್ಕ್ವೇರ್. ಲಾಸ್ಟ್ ರೋಲಿ ಸಿ ಸ್ಕ್ವೇರ್ ಹೊರಗಡೆ ಸಿ ಹೊರಗಡೆ ಹೋಗುತ್ತೆ. ಸೊ ಇಟ್ ಈಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 1. ಈಗೇನಾಗುತ್ತೆ? ಆಲ್ ಎ ಬಿ ಸಿಸ್ ಗೆಟ್ ಕ್ಯಾನ್ಸಲ್. ಸಿ ದ ಬ್ಯೂಟಿ ನಾವು. ಈಗ ಇದು ನಮಗೆ ಬೇಕಾಗಿರುವಂತಹ ಟರ್ಮ್ ನೀಟಾಗಿ ತಗೊಳ್ಳುತ್ತೆ. ವಿ ಕ್ಯಾನ್ ಈಸಿಲಿ ಗೆಟ್ ವಾಟ್ ಐ ವಾಂಟ್ ಫ್ರಮ್ ದಿಸ್. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ಈಗ ಯೂಸ್ ಮಾಡ್ತೀನಿ C1 ಡ್ಯಾಶ್ ಇಸ್ ನಥಿಂಗ್ ಬಟ್ C1 ಪ್ಲಸ್ C2 ಪ್ಲಸ್ C3. ದೇರ್ ಫೋರ್ ಡಿಟರ್ಮಿನೆಂಟ್ ಬಿಕಮ್ಸ್, ಈ ಎರಡು ಮಲ್ಟಿಪ್ಲೈ ಡಿವೈಡ್ ಕ್ಯಾನ್ಸಲ್ ಆಯಿತು. I'll get 1 plus a square plus b square plus c square. ಯಾಕೆಂದರೆ ಅದು ಬೇಕು, ಆಲ್ರೆಡಿ ತೆಗೆದಿದ್ದೀನಿ. ಅಗೈನ್ 1 plus a square plus b square plus c square, 1 plus a square plus b square plus c square ತೆಗೆದೆ. ಓಕೆ, ಲೆಫ್ಟ್ ಓವರ್ ಏನಿದೆ? ಸೆಕೆಂಡ್ ಕಾಲಮ್ ಇಸ್ b square plus 1 and b square. This is c square plus 1. So first column I have 1 plus a square plus b square plus c square as common. Sorry, first column ಅಲ್ಲಿ ಉಳಿದಿರೋದು 1 1 1. So b square plus 1, b square and c square plus 1. ಪೂಜಾ ಅರ್ಥ ಆಗ್ತಿದ್ದೀನಪ್ಪ? ಈ ಸ್ಟೆಪ್ ಆದಮೇಲೆ ನೆನಪಿದ್ದಾನೆ, ಎರಡು ಎಲಿಮೆಂಟ್ 0 ಬಂದರೆ ಮೇಕ್ ಎನಿ 2 ಆ್ಯಸ್ 0. ಸೊ R2 ಡ್ಯಾಶ್ ಇಸ್ R2 ಮೈನಸ್ R1. ನೆಕ್ಸ್ಟ್ R3 ಡ್ಯಾಶ್ ಇಸ್ R3 ಮೈನಸ್ R1 ತೊಗೊಳ್ತೀನಿ, R2 ತೊಗೊಳ್ಳಲ್ಲ. ದೇರ್ ಫೋರ್ ಡೆಲ್ಟಾ ಡಿಟರ್ಮಿನೆಂಟ್ ಇಸ್ ನಥಿಂಗ್ ಬಟ್ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನಮಗೆ ಈ ಡಿಟರ್ಮಿನೆಂಟ್ ಎಂಟೈರ್ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಪ್ಲಸ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಬೇಕು. ನಮ್ಗೆ ಆಲ್ರೆಡಿ ಇದು ಹೊರಗಡೆ ಬಂದುಬಿಟ್ಟಿದೆ. ನಾವು ವಾಟ್ ಈಸ್ ಕಾಮನ್ ಸೆನ್ಸ್? ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಶುಡ್ ಬಿ 0 ಅಲ್ಲ, 0 ಇಂಟು ಎನಿಥಿಂಗ್ 0 ಹೋಗುತ್ತೆ. ಐ ಶುಡ್ ಗೆಟ್ 1 ಅಂತ. ಲೆಟ್ ಅಸ್ ಸಿ ಐಲ್ ಗೆಟ್ 1 ಆರ್ ನಾಟ್. ಸೊ ಸಬ್ಟ್ರ್ಯಾಕ್ಟ್ ಮಾಡಿ 1 ಮೈನಸ್ 1, ಸಾರಿ R2 ಚೇಂಜ್ ಮಾಡಿ, R1 ಚೇಂಜ್ ಇಲ್ಲ. 1 b ಸ್ಕ್ವೇರ್ c ಸ್ಕ್ವೇರ್, 1 is no change. Now 1 minus 1, that is 0. b square plus 1 minus b square ಅಂದರೆ b square gets cancels. Again c square minus c square becomes 0. ಇದು ಸೆಕೆಂಡ್ ರೋ ಆಗಿತ್ತು. ನಾವು ನೆಕ್ಸ್ಟ್, what is 1 minus 1? This is 0. Now what is b square minus b square? This is 0. Now c square plus 1 minus c square is 1.
ವೆಲ್ ಕ್ಲಾಸ್ ನಿಮ್ಗೆ ನೆನಪಿರಲಿ, one side of principal diagonal elements are zeros. So the determinant value is product of principal diagonal elements. So 1 plus a square plus b square into 1 into 1 into 1. So is nothing but 1 plus a square plus b square plus c square, hence the proof. ಅರ್ಥವಾಗ್ತಿದೆಯಾ? ಸೊ ಈ ಕ್ವೆಶ್ಚನ್ನು ಇಲ್ಲಿಗೆ ಮುಗೀತು. ಫೈನ್. ಓಕೆ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸಲ್ಲಿ ನಾವು ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾನ್ಷನ್ನು ಯಾವ ರೀತಿ ಮಾಡ್ತೀವಿ, 4 ಮಾರ್ಕರ್ ಕ್ವೆಶ್ಚನ್ ಆಲ್ಮೋಸ್ಟ್ ನಿಮ್ಮ ಎಕ್ಸಸೈಸಲ್ಲಿ ಇರುವಂತಹ ಎಲ್ಲ ಕ್ವೆಶ್ಚನ್ನು ಸಾಲ್ವ್ ಆಗಿದೆ. ದರ್ ಇಸ್ ಜಸ್ಟ್ ಒನ್ ಕ್ವೆಶ್ಚನ್ ಲೆಫ್ಟ್. ಇನ್ನೊಂದೇ ಒಂದು ಕ್ವೆಶ್ಚನ್ ಬಾಕಿ ಇದೆ. ಲೆಟ್ಸ್ ಟ್ರೈ ಇಟ್ ಔಟ್. ಓಕೆ, ನಾನು ಡೈರೆಕ್ಟಾಗಿ ಬರೀತೀನಿ ಸೊಲ್ಯೂಷನ್ನು. ಓಕೆ, ದಿಸ್ ಈಸ್ ಕ್ವೆಶ್ಚನ್ ನಂಬರ್ 13 ಇನ್ ಯುವರ್ ಎಕ್ಸಸೈಸ್. ಓಕೆ, ಎಕ್ಸಸೈಸ್ 4.2 ಅಲ್ಲಿ 13th ಕ್ವೆಶ್ಚನ್ನು, ಶೋ ದಟ್ ದಿಸ್ ಡಿಟರ್ಮಿನೆಂಟ್ ವ್ಯಾಲ್ಯೂ ಯಾವುದು? ಐ ಡೈರೆಕ್ಟ್ಲಿ ರೈಟ್ ದ ಡಿಟರ್ಮಿನೆಂಟ್ 1 plus a square minus b square 2ab 2b 2ab 1 minus a square plus b square minus 2a and minus 2b 2a 1 minus a square minus b square. ಸೊ ಇದು ಡಿಟರ್ಮಿನೆಂಟ್ ಕ್ಲಾಸ್. ಇದು ನಾನು ಏನು ಪ್ರೂವ್ ಮಾಡಬೇಕಂದ್ರೆ, ಐ ಹ್ಯಾವ್ ಟು ಪ್ರೂವ್ ಇಟ್ ಆ್ಯಸ್ 1 plus a square plus b square whole cube ಪ್ರೂವ್ ಮಾಡಬೇಕಂತೆ. ಲೆಟ್ ಮೀ ಟ್ರೈ. ಓಕೆ, ಸೊ ನಾನು ಇದಕ್ಕೆ ಯೂಸ್ ಮಾಡುವಂಥ ಆಪ್ರೇಷನ್ ಏನಂದರೆ, ಐ ಆಮ್ ಚೇಂಜಿಂಗ್ ಫಸ್ಟ್ ಕಾಲಮ್ ಆ್ಯಸ್ ಫಸ್ಟ್ ಕಾಲಮ್ ಮೈನಸ್ ಬಿ ಟೈಮ್ಸ್ ಥರ್ಡ್ ಕಾಲಮ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಐ ಆಮ್ ಚೇಂಜಿಂಗ್ ಇಟ್ ಆ್ಯಸ್ ಸೆಕೆಂಡ್ ಕಾಲಮ್ ಪ್ಲಸ್ ಎ ಟೈಮ್ಸ್ C3. ಯಾಕೆ ಸರ್ ಹೀಗೆ ಮಾಡ್ತೀರಾ ಅಂದರೆ, ಈ ಪ್ರಾಬ್ಲಮ್ಸು ಈ ಥರ ಮಾಡಿದ್ರೆ ನಮಗೆ ಸೊಲ್ಯೂಷನ್ ಬೇಗ ಸಿಗುತ್ತೆ. ಯಾಕೆಂದರೆ ಅದರ್ವೈಸ್ ಐ ವಿಲ್ ನಾಟ್ ಗೆಟ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲೇನಾಗುತ್ತೆ ನೋಡಿ, ಥರ್ಡ್ ಕಾಲಮ್ಗೆ ಬಿ ಮಲ್ಟಿಪ್ಲೈ ಮಾಡಿ ಸಬ್ಟ್ರ್ಯಾಕ್ಟ್ ಮಾಡಿ. ಓಕೆ, ಸೊ 1 plus a square minus b square, ಇಲ್ಲಿ ಮೈನಸ್ ಬಿ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ 2b square ಆಗುತ್ತೆ. ವಾಟ್ ಈಸ್ ಬಿ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 2b square? ಯು ವಿಲ್ ಗೆಟ್ 1 plus a square plus b square. ಅರ್ಥ ಆಗ್ತಿದೆಯಲ್ಲ? ಮೈನಸ್ ಬಿ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಪ್ಲಸ್ 2b square. ಅರ್ಥ ಆಗ್ತಿದೆಯಾ? 2b square minus b square becomes b square. Now 2ab minus 2a into b is minus 2ab. So this becomes 0. Now ಇಲ್ಲೂ ಅಷ್ಟೇ. ಸೊ ದಿಸ್ ಇಸ್ 2b, ಇದಕ್ಕೆ b ಮಲ್ಟಿಪ್ಲೈ ಮಾಡಿ 2b ಮೈನಸ್ b ಏನಾಗುತ್ತೆ? ಇಟ್ ಈಸ್ b. ಅರ್ಥವಾಗ್ತಿದೆಯಾ? 2b ಮೈನಸ್ b ಇಸ್ b. ನೆಕ್ಸ್ಟ್ ಏನು ಸಿಗುತ್ತೆ ಅಲ್ಲಿ? ಸೊ ದ ಡಿಟರ್ಮಿನೆಂಟ್ ವ್ಯಾಲ್ಯೂ ವೆನ್ ಯು ಎಕ್ಸ್ಪ್ಯಾಂಡ್ ಇಟ್, ಯು ಶುಡ್ ಬಿ ವೆರಿ ಕೇರ್ಫುಲ್. 2b ಮೈನಸ್ b ಇಸ್ ಐಲ್ ಗೆಟ್ b. ಓಕೆ, ಇಲ್ಲಿ ಎರಡು ಈ ಕಡೆ ಬಂದರೆ ಮೈನಸ್ ಪ್ಲಸ್ ಆಗುತ್ತೆ. ದಿಸ್ ಇಸ್ a ಸ್ಕ್ವೇರ್ b ಆ್ಯಂಡ್ ದಿಸ್ ಇಸ್ b ಕ್ಯೂಬ್ ಆಗುತ್ತೆ. ಯಾಕೆಂದರೆ b ಮಲ್ಟಿಪ್ಲೈ ಆಗ್ತಿದೆ, ನೆನಪಿರಲಿ. ಇದೊಂದು ಸ್ಟೆಪ್ ನೋಡ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ ಈಸಿಯಾಗಿ ಬರುತ್ತೆ. ನಾವು ನೆಕ್ಸ್ಟ್ ಸೆಕೆಂಡ್ ಕಾಲಮ್ಗೆ a ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡ್ಕೊಳ್ಳಿ, ಮೈನಸ್ 2ab ಪ್ಲಸ್ 2ab ಬಿಕಮ್ 0. ಇಲ್ಲಿ a ಮಲ್ಟಿಪ್ಲೈ ಮಾಡಿದ್ರೆ 2a ಸ್ಕ್ವೇರ್ ಆಗುತ್ತೆ. 2a ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಇವೆರಡು ಆ್ಯಡ್ ಮಾಡಬೇಕು. ಸೊ ದಿಸ್ ಬಿಕಮ್ಸ್ ಪ್ಲಸ್ a ಸ್ಕ್ವೇರ್ ಆಗುತ್ತೆ. ಸೊ 1 plus a square plus b square ಸಿಗುತ್ತೆ. ನಾವು ಇದು ಅದೇ ಥರ. ಓಕೆ, a ಮಲ್ಟಿಪ್ಲೈ ಮಾಡಿ, ಸೊ ಮೈನಸ್ 2a ಪ್ಲಸ್ a ಆಗುತ್ತೆ. ಸೊ ಇಟ್ ಈಸ್ a. ಓಕೆ, ಮೈನಸ್ a ಕ್ಯೂಬ್ ಮೈನಸ್ a b ಸ್ಕ್ವೇರ್. ಅರ್ಥ ಆಯ್ತಾ? a ಮೈನಸ್ a ಕ್ಯೂಬ್ ಮೈನಸ್ a b ಸ್ಕ್ವೇರ್ ಆಗುತ್ತೆ. ದ ಲಾಸ್ಟ್ ರೋ ದೇರ್ ಈಸ್ ನೋ ಚೇಂಜ್. ಸೊ ದಟ್ ಈಸ್ ಮೈನಸ್ 2b 2a 1 minus a square minus b square. ಈಗ ನೋಡಿ, ಫಸ್ಟ್ ಕಾಲಮಲ್ಲಿ ಸ್ವಲ್ಪ ಸರ್ಕಸ್ ಮಾಡಿದ್ರೆ ನಮಗೆ ಬೇಕಾಗಿರುವಂಥದ್ದು ಸಿಗುತ್ತೆ. ಸೊ ಇಟ್ ಈಸ್ 1 plus a square plus b square ಇದೆ. ಇಟ್ ಈಸ್ 0. ಹಿಯರ್ ಇಫ್ ಐ ಟೇಕ್ b ಕಾಮನ್, ಐ ವಿಲ್ ಗೆಟ್ 1 plus a square plus b square. ಕರೆಕ್ಟಾ? b ಕಾಮನ್ ತೆಗೆದ್ರೆ ಇಲ್ಲೂ ಅಷ್ಟೇ 0. ಐ ವಿಲ್ ಗೆಟ್ 1 plus
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದೆ. ಇಲ್ಲೂ ಮೈನಸ್ ಎ ತೆಗಿತೀನಿ. ಸೊ ಮೈನಸ್ ಎ ಅಂದರೆ 1 ಪ್ಲಸ್ ಎ ಇಂಟು ಎ ಇಸ್ ಎ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ನೆನಪಿರಲಿ ಕ್ಯೂಬ್ ಇದೆ. ನೆಕ್ಸ್ಟ್ ಎ ತೆಗೆದ್ರೆ ಬಿ ಸ್ಕ್ವೇರ್ ಉಳಿತೆ. ಲಾಸ್ಟ್ ಕಾಲಮಲ್ಲಿ ನಾನು ಏನು ಚೇಂಜ್ ಮಾಡ್ತಿಲ್ಲ. ಓಕೆ, ನೌ ಯು ಕ್ಯಾನ್ ಸಿ ಹಿಯರ್ in the first column I'll take 1 plus a square plus b square. In the second column again I'll take 1 plus a square plus b square. Therefore determinant becomes 1 plus a square plus b square into 1 plus a square plus b square. ಒಂದೇ ಸರಿ ನೀವು ಸ್ಕ್ವೇರ್ ಬರಿಬೋದು, ಬಟ್ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಸೊ ಪೂರ್ತಿ ತೆಗೆದಿದ್ದೀನಿ. ಸೊ ಇಟ್ಸ್ 1 0 and b, and this is 0 1 and minus a. It's minus 2b 2a 1 minus a square minus b square. ಓಕೆ, ಸೊ ಈ ಒಂದು ಟರ್ಮ್ನ ನಾವೀಗ ಎಕ್ಸ್ಪ್ಯಾಂಡ್ ಮಾಡೋಣ. ಐ ವಿಲ್ ಗೆಟ್ ದ ಸೊಲ್ಯೂಷನ್. ಓಕೆ ಕ್ಲಾಸ್, ಅರ್ಥ ಆಗ್ತಿದೆಯಲ್ಲ ಈ ಕ್ವೆಶನ್ಸು? ಸ್ವಲ್ಪ ನೀವು ನೀಟಾಗಿ ವರ್ಕ್ ಮಾಡಬೇಕು, ಆಗಲೇ ಬರೋದು. ಸೊ ದಿಸ್ ಈಸ್ ನಥಿಂಗ್ ಬಟ್ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಎರಡು ಟರ್ಮ್ ತೊಗೊಂಡಿದ್ದೀನಿ. ಸೊ ಇದಕ್ಕೆ 1 ಇಂಟು ಓಕೆ 1 ಇಂಟು ದಿಸ್ ಏನಾಗುತ್ತೆ? ವಿಲ್ ಗೆಟ್ 1 ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಮೈನಸ್ ಆಫ್ ಮೈನಸ್ ಏನಾಗುತ್ತೆ? ಪ್ಲಸ್ 2a square. ಓಕೆ, ನಾವು ನೆಕ್ಸ್ಟ್ ಇದು ಫಸ್ಟ್ ಟರ್ಮ್ಗೆ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ಸಿ. ದಿಸ್ ಸೆಕೆಂಡ್ ಟರ್ಮ್ ಇಸ್ 0 ಇದೆ, ಬಿಟ್ಬಿಡಿ. ಓಕೆ, ಥರ್ಡ್ ಟರ್ಮ್ ಇಸ್ minus 2b into, I'll get 0 into minus a, that is 0, minus b into 1 is b. So this is nothing but 1 plus a square plus b square whole square. ನೆನಪಿರಲಿ ಹೋಲ್ ಕ್ಯೂಬ್ ಬೇಕು. ಸೊ ಇಲ್ಲಿಂದ ನಮಗೆ ಇನ್ನೊಂದು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಕು. ಸೊ ನನಗೇನು ಸಿಗುತ್ತೆ ನೋಡಿ, 1 ಇಂಟು, ಸೊ ಸಮಸ್ಯೆ ಇಲ್ಲ. ನಾವು 2a square minus a square becomes 1 plus a square minus b square. ಇದು 0 ಹೋಯಿತು. ಮೈನಸ್ ಆಫ್ ಮೈನಸ್ becomes plus 2b into b is b square. Now this is nothing but 1 plus a square plus b square whole square. ಈಗ ನೋಡಿ, what is 2b square minus b square is plus b square. So I have 1 plus a square plus b square. I have two terms, and finally 1 plus a square plus b square whole cube ಆಗುತ್ತೆ. This is my determinant, hence the proof. ಓಕೆ ಕ್ಲಾಸ್, ಅರ್ಥ ಆಗ್ತಿದೆಯಲ್ಲ? ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸುತ್ತೆ. ಇದು ಯಾವಾಗ ಈಸಿ ಆಗುತ್ತೆ ಅಂದರೆ ನೀವು ನೀಟಾಗಿ ಆರಾಮಾಗಿ ಒಂದಲ್ದಿದ್ರೆ 2 ಸರಿ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಅರ್ಥ ಆಗುತ್ತೆ. ದೀಸ್ ಆರ್ 4 ಮಾರ್ಕ್ ಕ್ವೆಶ್ಚನ್ಸ್. ಅನ್ಫಾರ್ಚುನೇಟ್ಲಿ ಮೋಸ್ಟ್ಲಿ 2020-2021 ವರ್ಷದಲ್ಲಿ ಇದು ಡಿಲೀಟೆಡ್ ಸಿಲೆಬಸ್ ಇರಬಹುದು. ಡಿಲೀಟೆಡ್ ಆದರೆ ಬಿಟ್ಟು ಹಾಕಿ, ಬಟ್ ಪ್ರೊಸೀಜರ್ ಏನು ಅಂತ ತಿಳ್ಕೊಳ್ಳಿ. ಇದು ನಿಮಗೆ ಮುಂದೆ ನೀವು ಮ್ಯಾಥಮೆಟಿಕ್ಸ್ ಓದೋದಾದರೆ ಯೂಸ್ ಆಗುತ್ತೆ. ಓಕೆ ಕ್ಲಾಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಕ್ಲಾಸ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಯು ಕ್ಯಾನ್ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್ ದಿಸ್ ಚಾನಲ್, ಆ್ಯಂಡ್ ದಿಸ್ ವಿಲ್ ಹೆಲ್ಪ್ ಅಸ್ ಟು ಡೂ ಮೋರ್ ವಿಡಿಯೋಸ್ ಫಾರ್ ಯೋರ್ ಬೆನಿಫಿಟ್. ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರ. ಇದನ್ನು ಉಪಯೋಗಿಸ್ಕೊಳ್ಳಿ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು subscribe. Okay, fine. See you all in the next class, and until then, take care and bye.